ಆ ಪವನ ಜನ ಪರಾಕ್ರಮಕ್ಕೆ ವಿಸ್ಮಯ ಪಡುತ್ತ ಭೂಪುತ್ರಿ ಜರಸ ಸಜ್ಜಾಲಯವನೊಳಪೊಕ್ಕು. ನಮಸ್ಕಾರ ನಿತ್ಯಾನಂದ ಹೆಬ್ಬಾರ್. ಯಕ್ಷಗಾನದಲ್ಲಿ ತಾವು ಒಬ್ಬ ಒಳ್ಳೆಯ ಭಾಗವತರಾಗಿ ಹಲವು ಮೇಳಗಳಲ್ಲಿ ಹಲವು ದಶಕಗಳಿಂದ ಸೇವೆಯನ್ನು ಮಾಡಿದವರು. ನಿಮ್ಮ ಯಕ್ಷಗಾನದ ಆರಂಭ ಹೇಗಿತ್ತು? ಆರಂಭ ನಮ್ಮ ತಂದೆಯವರು ಮಾರುವಿ ರಾಮಕೃಷ್ಣ ಹೆಬ್ಬಾರ್ ಅಂತ ಅವರು ದೊಡ್ಡ ಕಲಾವಿದರು, ಹೆಸರುವಾಸಿ ಕಲಾವಿದರು. ಆ ಕಾಲದಲ್ಲಿ ಹನುಮಂತನ ವೇಷಕ್ಕೆ ಪ್ರಸಿದ್ಧಿ ಪಡೆದವರು. ನಾವು 7ನೇ ಕ್ಲಾಸ್ ಆದ ತಕ್ಷಣ ನಮಗೆ ಆ ಕಡೆತೆ ಮನಸ್ಸು ವಾಲತ್ತು. ಆಯಿತಾ, ಒಂದು 4-5 ವರ್ಷ ಈ ಬಯಲಾಟದ ಆವಾಗ ಕಿಗ್ಗ, ಈ ಕಮರ್ಷಿಯಲ್ ಎಲ್ಲ ನಡ್ಕೊಂಡು ಹೋಗುವ ಮೇಳ, ಮತ್ತಿನ್ನು ಯಾವುದು ಪೆರಡೂರು, ಹೀಗೆ ಎಲ್ಲ ನಡ್ಕೊಂಡು ಹೋಗ್ಬೇಕಿತ್ತು. ಅಲ್ಲೆಲ್ಲ ಹೋಗಿ ಕೋಡಂಗಿ ಪಡಂಗಿ ಇನ್ನಿತರ. ನಿಮ್ಮ ಎಷ್ಟನೇ ಐದಾರನೇ ವರ್ಷದಲ್ಲ? ಅಲ್ಲಲ್ಲ, ಸಾಧಾರಣ ಒಂದು 7ನೇ ಕ್ಲಾಸ್ ಆದ ನಂತರ ಆಯಿತು ನಮಗೆ. ಆಯಿತು, ಅದು ಬಿಟ್ಟು ಮತ್ತೆ ಯಕ್ಷಗಾನ ಬೇಡ ಅನ್ನಿಸ್ತು. ಬೆಂಗಳೂರಲ್ಲಿ ಹೋಟ್ಲಿಗೆ ಹೋದೆ. ಒಂದು 2 ವರ್ಷ ಆ ಕಡೆ ಆಯಿತು. ಅವಾಗ ಉಪ್ಪೂರು ಅಲ್ಲಿಗೆ ಬರ್ತಿದ್ರು, ಉಪ್ಪೂರು ಮೇಳ ಬರ್ತಿತ್ತು ಅಲ್ಲಿಗೆ, ಉಪ್ಪೂರು ಮೇಳ. ಅವಾಗ ಹೀಗೆ ನಮಗೆ ನಾವು ಇದರಲ್ಲಿದ್ದವ್ರಿಗೆ ಗೊತ್ತಿತ್ತು. ಆಯಿತಾ, ಅವಾಗ ಹಂಗಾರಕಟ್ಟೆ ಶಾಲೆ ಆಗಿತ್ತು, ಯಕ್ಷಗಾನ ಶಾಲೆ. ನಾನು ಬರ್ತೇನೆ ಅಂದರೆ ಆಯ್ತು, ನಾವು ತಂದು ಸೇರಿಸಿದ್ರು. ಅವರಲ್ಲೇ ನಾವು ಈ ಕ್ಷೇತ್ರಕ್ಕೆ ಬರುವಾಗ ಆಯ್ತು ಅಷ್ಟೇ. ಹಂಗರಕಟ್ಟೆ ಇದರಲ್ಲಿ ನೀವು 76 ಕಲ್ತವ್ರು? ಹೌದು, 76. ಅದಕ್ಕಿಂತ ಮುಂಚೆ ಸಣ್ಣ ಇದು ಪಾತ್ರಗಳನ್ನು ಹೌದು ಕುಣಿತ ಗಿಣಿತ ಎಲ್ಲ ಅವಾಗೆಲ್ಲ ಶಾಲೆಗೆಲ್ಲ ಎಂಥದ್ದಿಲ್ಲ, ಮೇಳದಲ್ಲಿ ಹೋಗಿ ಕಲಿಬೇಕಿತ್ತು. ಮೂಲತಃ ನೀವು ವೇಷಧಾರಿಗಳಾಗಿದ್ದು ನೆಕ್ಸ್ಟ್ ಭಾಗವತರಾದ್ರಿ. ಹೌದು, ಉಪ್ಪೂರು ಇದರಲ್ಲಿ ನೀವು ಶಿಕ್ಷಣ ಭಾಗವತಿಗೆ. ಉಪ್ಪೂರು ಶಿಕ್ಷಣ ಆ ಕಾಲದಲ್ಲಿ ಹೇಗಿತ್ತು ಸರ್? ಅಂದರೆ ನೀವು ಯಾರ್ಯಾರು ಒಡನಾಡಿಗಳಾಗಿದ್ರು ಅಥವಾ ನಿಮ್ಮ ಅವ್ರು ಯಾವ ಥರದಲ್ಲಿ ಹೇಳ್ಕೊಡ್ತಾ ಇದ್ರು? ಅವರು ಹೇಳಿಕೊಡುವ ಕಠಿಣವಾಗಿ ಹೇಳಿಕೊಡ್ತಿರ್ಲಿಲ್ಲ, ನಮ್ಮನ್ನು ವಲಸೆ ಇದು ಮಾಡಿ ಹೇಳಿಕೊಡ್ತಾ ಇದ್ರು ಅವರು. ಆಯ್ತಾ, ಜೋರು ಮಾಡ್ತಿರಲಿಲ್ಲ ಯಾವುದಕ್ಕೂ. ಒಂದು ಸಾರಿ ಅಥವಾ ಒಂದು 10 ಸಾರಿ ಹೇಳ್ತಿದ್ರು, ಹೀಗೆ 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 ಅಂತ. ಎಲ್ರಿಗೂ ಅಷ್ಟೇ ಸರ್ವಸಾಮಾನ್ಯ. ಹೌದು, ಅದೊಂದು ದೊಡ್ಡ ಗುಣ ಅವರದ್ದು. ಬೈಯೋದಿಲ್ಲ, ಇದು ಮಾಡೋದಿಲ್ಲ. ಆ ಸಮಯದಲ್ಲಿ ಯಾರ್ಯಾರು ಇದ್ರು ನಿಮ್ಮ ಜೊತೆ ಸಹಪಾಠಿಗಳು? ನಮ್ಮ ಸಹಪಾಠಿಗಳಾಗಿ ಶಂಕರ ಭಾಗವತರು, ಆಮೇಲೆ ನೆನಪಾಗುದಿಲ್ಲ, ತುಂಬ ಜನರು ಇದ್ರು ಮಾರ್ರೆ. ಪುಸ್ತಕ ನೋಡ್ಬೇಕಿದ್ರೆ ಇದು ಉಮೇಶ್ ಭಟ್ರು ಇದ್ರು ಭಾಳ. ಆಮೇಲೆ ರಾಮಚಂದ್ರ ಅಂತ ಒಬ್ಬರು, ಕಮಾಳೆ ರಾಮಚಂದ್ರ, ಇವರೆಲ್ಲ ಇದ್ರು. ದೊಡ್ಡ ಬ್ಯಾಚ್ ಅದು. ಅಲ್ಲಿ ಒಂದು 2 ವರ್ಷ ಆಗಿತ್ತಾ? ನಾನು 1 ವರ್ಷ ಇದ್ದೆ. 2ನೇ ವರ್ಷ ಈಗ 1 ತಿಂಗಳು ಹೋದೆ ಅಷ್ಟೇ. ಅವಾಗ ದಾಖಲೆ ಇಲ್ಲ ಅದು. ಉಪ್ಪೂರು ನಮ್ಮವರಾದ್ರಿಂದ ಅಲ್ಲಿ ಶಿಕ್ಷಣವನ್ನು ಮುಗಿಸಿದ ಮೇಲೆ ಅಲ್ಲಿಂದ ಸಂಗೀತಕ್ಕೆ ಅಂತ ಕಮಲಶಾಲೆ ಮೇಳಕ್ಕೆ ಹೋದ. ಕಮಲಶಾಲೆ ಮೇಳಕ್ಕೆ 80 76 78 80ರಲ್ಲಿ. ಅಲ್ಲಿ ಸಂಗೀತ ಜೊತೆಗೆ ಯಾರಿದ್ರು? ಶ್ರೀನಿವಾಸ ದಾಸರು, ಮರವಂತೆ ಅವರಿದ್ದರು. 1-2-3 ವರ್ಷ ಅಲ್ಲಿ ಆಯಿತು. ಆಮೇಲೆ ಭಾಗವತಿಕೆಗೆ ಹೋದೆ. ಭಾಗವತಿಕೆ ಪೆರಡೂರು ಬಯಲಾಟ ಇತ್ತು ಅವಾಗ, ಅಲ್ಲಿ ಭಾಗವತಿಕೆಗೆ ಹೋದೆ. ಎಲ್ಲ ಆ ಕಡೆ ಒಬ್ಬರು ಸೆಟ್ರು ಮೇಳ ಮಾಡಿದರು. ಅದರ ಮೇಲೆ ಹೀಗೆ ಪೆರಡೂರು, ಕಿಗ್ಗ, ಶಿವರಾಜಪುರ ಘಟ್ಟದ ಮೇಲೆ ಮೇಳಗಳು, ಇದೆರಡು ಘಟ್ಟದ ಮೇಲೆ ಮೇಳ. ಆಮೇಲೆ ನಾಗರಕೊಡಿಗೆ ಕೂಡ ಹೌದು. ಆಮೇಲೆ ಹಾಲಾಡಿ, ಕಳವಾಡಿ. ಕಳವಾಡಿ ಅಂದ್ರೆ ಈಗಿದೆಯಲ್ಲ ಅದೇ ಕಳವಾಡಿ, ಒಳ್ಳೆ ಮೇಳವಾಗಿತ್ತು ಅದು. ಆಯ್ತು, ನಮಗೆ ಅದು ಸ್ವಲ್ಪ ದಿವಸ ಇರ್ಲಿಲ್ಲ ಅಲ್ವಾ? ಹೌದು, ಕೆಲವು ವರ್ಷ ಇರಲಿಲ್ಲ ಅದು. ಈಗ ಮತ್ತೆ ಇದು ಮಾಡಿದ್ದಾರೆ. ಅದು ತುಂಬಾ ಹಿಂದಿನ ಮೇಳವೇ? ಹಿಂದಿನ ಮೇಳವೇ ಅದು, ಹಿಂದಿನ ಮೇಳವೇ ಅದು. ನಾವಿದ್ದಾಗೆ ಇತ್ತು ನೋಡಿ. ನಮ್ಮ ಇದರಲ್ಲಿ ಸಾಧಾರಣ 80 ಇತ್ತು, 80, 85, 84, 85ರಲ್ಲಿ ಇತ್ತು. 86 ಅನಿಸುತ್ತೆ ಅದು ಪ್ರಥಮವಾಗಿ ಆ ಕಡೆ ಹೋದ್ದು. ಹೌದು, 85 ಇರಬೇಕು ಅಥವಾ 86. ಅವಾಗಿತ್ತು. 1-2-3-4 ವರ್ಷ ನಡೆದಿತ್ತು ಅದು.
ಬಿದ್ದಾಯ್ತು. ಹಾಂ 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 ಈಗ ಎಲ್ಲ ಬಯಲಾಟ ಮೇಳದಲ್ಲ, ಹಾಂ ಒಂದು 34 ವರ್ಷ ಮೇಳದಲ್ಲಿ ತಿರುಗಾಟ. ಹಾಂ 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 ಕೊನೆಗೆ ಬಚ್ಚಗಾರ ಮೇಳಕ್ಕೂ ಬಚ್ಚಿಗಾರ ಮೇಳಕ್ಕೂ ಆಗಿದೆ. ನಾವು 14 ವರ್ಷ ಶುಂಠಿ ಭಟ್ರು ಮಾಡಿದಾರಲ್ಲ, ಬಚ್ಚಿಗಾರ ಮೇಳಕ್ಕೂ ಆಗಿದ್ದಾನೆ. ಆಮೇಲೆ ನಾಗರಕೋಟೆಗೆ ಬಚ್ಚಿಗಾರ ಮೇಳ ಅವರು ಶುಂಠಿ ಭಟ್ರು ಮಾಡಿದ್ದರು, ಅದಕ್ಕೆ ನಾನು ಅದಕ್ಕೆಲ್ಲ ಸಂಪೆಕಟ್ಟೆ ಮೇಳ ಮಾಡಿದ್ರು. ಹೌದು, ಭಟ್ರು 14 ಭಟ್ರು ಮಾಡಿದ್ರು, ಅದರಲ್ಲೂ ಕೂಡ ಇದ್ದೇ ಇದ್ದೆ ಭಟ್ರಿಗೆ ನಾವು ಬಲಗೈ ಮೇಳ ಮಾಡಿದ್ರೆ ಬೇಕು ಹಾಗೆ ಅಷ್ಟೇ. ನಿಮ್ಮ ಒಡನಾಡಿ ಇವರೆಲ್ಲ ಯಾರು ಮುಮ್ಮೇಳ ಕಲಾವಿದರು ಯಾರು? ಮುಮ್ಮೇಳ ಕಲಾವಿದರು ಈ ಕೋಡಿ ಶಂಕರ ಗಾಣಿಗರು, ಆಮೇಲೆ ಇವರು ಹಳ್ಳಾಡಿ ಕೃಷ್ಣಪ್ಪ ಅಂತ, ಇದೆಲ್ಲ ಹಳ್ಳ ಕಲಾವಿದರು ಅವರೆಲ್ಲ. ಆಮೇಲೆ ಕೊಪ್ಪಾಟೆ ಮುತ್ತ, ಹೀಗೆ ಎಂತರ ಆಕಾರದ ಕಲಾವಿದರು. ಹಾರಾಡಿ ಕುಷ್ಟಗಾಣಿಗರ ಮಗ ಮಾಬುಲ, ಹಾರಾಡಿ ಬಾಬು ಅಂತ ಆವಾಗಿನ ಕಲಾವಿದರೆಲ್ಲ ಅಷ್ಟೇ. ಆಮೇಲೆ ಈಗ ಎಲ್ಲ ಪ್ರವರ್ತಮಾನಕ್ಕೆ ಬಂದವರು ಈ ಜಲವಳ್ಳಿ ಮಾಧವ ನಾಯಕ ಅಂತ, ಚಂದ್ರಹಾಸ ಹುಡುಗೋಡು, ಈ ಶ್ರೀಧರ ಗೇಜಿಗಾರು, ಶಿವಾನಂದ, ನಂತರ ನಮ್ಮೊಟ್ಟಿಗೆ ಬಂದವರು ಒಳ್ಳೆ ಕಲಾವಿದರು ಅಂದ್ರೆ ಅವರು. ಮಾಬುಲ ಹೆಗ್ಡೆ ಅವರಿಗೂ ಇಲ್ಲ ಇಲ್ಲ ನಾವು ಹೋಗಿಲ್ಲ. ಅಲ್ಲ ಬಚ್ಚಗಾರ ಮೇಳದಲ್ಲಿ ಇಲ್ಲ ಅವಾಗ ಬಚ್ಚಗಾರ ಮೇಳದಲ್ಲಿ ಇದ್ರು. ಹೌದು. ನಿಮ್ಮ ಅಂದರೆ ಇಷ್ಟವಾದ ಪ್ರಸಂಗಗಳು ಎಲ್ಲ ಯಾವುದು ಸರ್? ಇಷ್ಟವಾದ ಭೀಷ್ಮಜಯ ಒಂದು, ಆಮೇಲೆ ಇದು ನೆನಪಾಗುವುದಿಲ್ಲ, ಸಮಸ್ಯೆ ನೆನಪಾಗುವುದಿಲ್ಲ. ಎಲ್ಲ ಪೌರಾಣಿಕ ಯಾವಾಗ ಆಗ್ತಾ ಇದ್ದದ್ದು ಅದೇ. ಅವಾಗ ನೀವೇನು ಸಾಮಾಜಿಕ ಪ್ರಸಂಗ ಮಾಡಿದ್ರ? ಯಾವ್ದು ಸಾಮಾಜಿಕ ಪ್ರಸಂಗ? ಅವಾಗ ಈ ನಾಗಶ್ರೀ ಎಲ್ಲ ಒಂದು ಬೆಲ್ಲಾಡ್ತಾರೆ ಆಗ್ಬೇಕಂತಿದ್ದನ್ನು ಮಾಡಿದ್ರು. ಕೆಲವೇ ಚಿತ್ರಾವತಿ ಮಾಸ್ಟರ್ದು ಒಳ್ಳೆ ಒಳ್ಳೆ ಪ್ರಸಂಗಗಳು ಪದ್ಯನೂ ಅಷ್ಟು ಖುಷಿ ಕೊಡ್ತಿತ್ತು ಪದ್ಯ ಹೇಳುವಾಗ. ಯಾವ ಮೇಳದಲ್ಲಿ ಮಾಡಿದ್ರೆ? ಕಳವಾಡಿ ಮೇಳದಲ್ಲಿ ಮಾಡಿತ್ತು, ಹಲಾಡಿ ಮೇಳದಲ್ಲಿ ಮಾಡಿತ್ತು, ನಡೀತಿತ್ತು ಅದು. ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಒಂದು 40-45 ವರ್ಷ ಆಯ್ತು. ಅಲ್ಲಿಂದ ಇಲ್ಲಿಗೆ ಬಂದು ಆರ್ಥಿಕವಾಗಿ ಅಲ್ಲಿ ಇದಿರಲಿಲ್ಲ, ಘಟ್ಟ ಹತ್ತು ಬದುಕಬೇಕಲ್ಲ. ನೀವು ನಿಮ್ಮ ತಂದೆಯ ರಾಮಕೃಷ್ಣ ಹೆಬ್ಬಾರ್ರ ವೇಷವನ್ನು ನೋಡಿದ್ದೀರಾ? ಹೌದಲ್ಲ ನೆನಪಿದೆ ಅಷ್ಟೇ, ಸ್ಪಷ್ಟವಾಗಿ ನೆನಪಾಗೋದಿಲ್ಲ. ಸ್ಪಷ್ಟವಾಗಿ ಹೇಗೆ ಇಲ್ಲ, ನೋಡಿದ್ದು ಅಷ್ಟೇ. ಅವರ ಹನುಮಂತ ತುಂಬಾ ಅವರು ಹನುಮಂತನ ವೇಷವನ್ನು ಹೇಗೆ ಮಾಡ್ತಿದ್ರು ಸರ್? ಈ ಅವರು ಜುಟ್ಟು ಕಟ್ಟಿ ಸುತ್ತ ಹತ್ತಿ ಇಡ್ತಿದ್ರು, ಕಣ್ಣಿಗೆ ಮಾಮೂಲಿ ಇದು ಬರೀತಿದ್ರು. ಈಗ ನಾಟಕದ ಇದಲ್ಲ, ಹಸಿರಂಗಿ ಹಾಕ್ತಿದ್ರು, ಒಂದು ಕೆಂಪು ಇದು ಚಡ್ಡಿ ಹೌದು ಹಸಿರಾಗಿ ಅದು ಹಾಕಿ ಮಾಡ್ತಾ ಇದ್ರು. ಬಾಲ ಇತ್ತು ಅದೆಲ್ಲ. ಹೌದು, ಬಾಲ ಇರ್ತಿದ್ರು. ನೆನಪಿದೆ ನನಗೆ. ಹೌದು. ಬಿಟ್ಟು ಮೈ ವೇಷ ಇರಲಿಲ್ಲ? ಬಿಟ್ಟು ಇಲ್ಲ, ವೇಷ ಇಲ್ಲ. ವೇಷ ನೋಡಲೇ ಇಲ್ಲ, ಅವ್ರು ಮಾಡಲೇ ಇಲ್ಲ ಬಿಟ್ಟು ವೇಷನ. ಮಾಡೋದು ಹಾಗೆ ಅದು. ಈ ಬಿಟ್ಟು ಮೈ ವೇಷ ಏನಕ್ಕೆ ಬಂತು ಸರ್ ಯಕ್ಷಗಾನ? ಅದು ಯಾಕೆ ಬಂತ ಕೇಳಿದ್ರೆ ಸುಲಭ ಆಗ್ತದೆ ಒಂದು, ಆಮೇಲೆ ಒಬ್ಬೊಬ್ರು ಒಂದೊಂದು ಆಚರಣೆ ತಂದದ್ದು ಅದನ್ನು. ಉದಾಹರಣೆ ಗೋವಿಂದ ನಾಯಕರು ಇದು ಮಾಡಿದ್ರು ಅದನ್ನು ಅಷ್ಟೇ. ಗೋವಿಂದ ನಾಯಕರು ತುಂಬಾ ಪದ್ಯ ಹೇಳಿದ್ದಾರೆ ಅವರಿಗೆ. ಮೇಳ ನೆನಪಾಗೋದಿಲ್ಲ ನನಗೆ, ತುಂಬಾ ಮತ್ತೊಂದು ಮಾಡಿಸಿದ್ದಾರೆ ಅವರದ್ದು. ಈ ಮಲೆನಾಡಿನ ಸಾಕಷ್ಟು ಮೇಳದಲ್ಲಿ ನೀವು ಕೆಲಸ ಮಾಡಿದರೆ, ಹಾಗೆ ಘಟ್ಟದ ಕೆಳಗಿನ ಮೇಳದಲ್ಲೂ ಕೂಡ ನೀವು ಸೇವೆಯನ್ನು ಮಾಡಿದ್ದೀರಿ. ಈ ಘಟ್ಟದ ಕೆಳಗೆ ಮಾಡೋದಕ್ಕೂ ಮೇಲ್ ಮಾಡೋದಕ್ಕೂ, ಅಂದರೆ ವೃತ್ತಿಯಾಗಿ ಮೇಳದಲ್ಲಿ ಕೆಲಸ ಮಾಡೋದಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಘಟ್ಟದ ಮೇಲೆ ಪ್ರೋತ್ಸಾಹ ಕಡಿಮೆ, ಕಲಾವಿದನಿಗೆ ಪ್ರತಿಯೊಂದು ವಿಚಾರದಲ್ಲಿ ಪ್ರೋತ್ಸಾಹ ಕಡಿಮೆ. ಅದು ಯಾಕಂತ ಗೊತ್ತಿಲ್ಲ. ಅದಕ್ಕೆ ಕರಾವಳಿ ಆದ್ರೆ ಪ್ರೋತ್ಸಾಹ ಸಿಗ್ತದೆ, ಬೆಳೆ ಎಲ್ಲ ವಿಧದಲ್ಲೂ ಪ್ರೋತ್ಸಾಹ ಸಿಗ್ತದೆ. ಇಷ್ಟು ಹೇಳಬಲ್ಲೆ ಅಷ್ಟೇ. ಮತ್ತು ಬೇರೆ ವ್ಯತ್ಯಾಸ ಏನಿದೆ? ಬೇರೆ ವ್ಯತ್ಯಾಸ ಒಂದು ಘಟ್ಟದ ಮೇಲಿನ ಮೇಳದಲ್ಲಿ ಕೆಲಸ ಮಾಡೋದಕ್ಕೂ ಘಟ್ಟದ ಕೆಳಗಿನ ಮೇಳದ ಕೆಲಸ ಮಾಡೋದಕ್ಕೂ ಏನು ವ್ಯತ್ಯಾಸ ಇದೆ? ಘಟ್ಟದ ಮೇಲಿನ ಕೆಲಸ ಮಾಡಿದ್ರೆ ಘಟ್ಟದ ಮೇಲಿನ ಮೇಳ ಅನ್ನೋ ಒಂದು ತಾತ್ಸಾರ. ಹೌದು. ಅಂದ್ರೆ
ಘಟ್ಟದ ಮೇಲೂ ಕೂಡ ಘಟ್ಟದ ಮೇಲಿನ ಮೇಳಕ್ಕೆ ತಾತ್ಸಾರನೆ, ದಾಸರವೇ. ಕೆಳಗೂ ಕೂಡ ಕೆಳಗೂ ಕೂಡ ದಾಸರ. ಅದೇ ಕೆಳಗಿನ ಮೇಳ ಆದರೆ ಒಳ್ಳೆಯದು ಕರಾವಳಿ ಮೇಳ ಅಂತ. ಯಾಕೆ ಮಾಡಿ ಹಾಗಾಯ್ತು ಅಂತ ನಮ್ಗೆ ಗೊತ್ತಿಲ್ಲ ಅದು. ಹೌದೌದು. ಮತ್ತೆ ಓಡಾಟದಲ್ಲಿ ಏನಾದರೂ ವ್ಯತ್ಯಾಸಗಳು ಅಂದರೆ ಈಗ ಸಾಮಾನ್ಯ ಮಂದರ್ತಿ ಆಗಲಿ ಅಥವಾ ಅಮೃತೇಶ್ವರಿ ಆಗಲಿ ಒಂದಷ್ಟು ಸಣ್ಣ ಸರ್ಕಲಲ್ಲಿ ಅವರು ಓಡಾಡ್ತಾರೆ. ಬಟ್ ಘಟ್ಟದ ಕೆಳಗಾದರೆ ಘಟ್ಟದ ಮೇಲಾದರೆ ತುಂಬ ಪ್ರದೇಶವನ್ನ ಓಡಾಡಬೇಕಲ್ಲ, ಅದೇನಾದರೂ ಆ ಥರ ಏನಿಲ್ಲ. ಅದೇನೋ ಒಂದು ಜನರ ಮನಸ್ಸಿಗೆ ಹಾಗುಂಟು. ಅಂದರೆ ಯಕ್ಷಗಾನ ಅಂತ ಹೇಳಿದರೆ ಘಟ್ಟದ ಕೆಳಗೆ ಕರಾವಳಿ ಇದೆ. ಭಾರಿ ವಿಶೇಷ ಅದು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಒಬ್ಬೊಬ್ಬರ ಆ ಪ್ರದೇಶದ ಜನರ ಇರೋದು. ಈ ಮೇಳದ ತಿರುಗಾಟದ ನಿಮ್ಮ ಅನುಭವ ಹೇಗೆ ಸರ್? ಅವಾಗೆಲ್ಲ ಭಾರಿ ಕಷ್ಟ ಅಲ್ಲ, ನಡ್ಕೊಂಡು ಹೋಗ್ಬೇಕು. ಒಂದು 10-15 ಮೈಲ್ ಆದ್ರೂ ಆಯ್ತು. ಮಧ್ಯಾಹ್ನ ಊಟ ಸಿಗ್ತದೆ ಅನ್ನುವ ಎಷ್ಟೊತ್ತಿಗೆ 5-6 ಗಂಟೆಗೆ ಒಂದೇ ಊಟ, ಹಾಗಾದ್ರೂ ಆಯ್ತು. ಏನಿಲ್ಲ. ಆಮೇಲೆ ಮೈಕ್ ಇಲ್ಲ, ಗ್ಯಾಸ್ ಲೈಟು, ಅದು ಹೋದ್ರದ್ದು ಒಂದೇ ಗಟ್ಟಿ. ಆದರೂ ಖುಷಿ ಕೊಡ್ತಿತ್ತು ಅದು. ಖುಷಿ ಕೊಡ್ತಿತ್ತು. ಈಗ ನೀವು ಭಾಗವತ್ಗೆ ಆದ್ಮೇಲೆ ಪ್ರೇಕ್ಷಕರು ಬಂದು ನಿಮ್ಗೆ ಹೇಳ್ತಾ ಇದ್ರ ಈ ತರ ಆಯ್ತು, ಈ ತರ ಆಯ್ತು, ಅಥವಾ ಏನಾದ್ರು ಅವರು ಇದು ಸರಿಯಾಗ್ಲಿಲ್ಲ ಅಂತ ಹೇಳಿದಂತ ಉದಾಹರಣೆಗಳು? ಕಡಿಮೆ, ಭಾರಿ ಕಡಿಮೆ. ಇದು ಈ ತರದಲ್ಲಿ ಹೇಳ್ಬಾರ್ದಿತ್ತು ಅಥವಾ ಇಲ್ಲ ಅದೆಲ್ಲ ಭಾರಿ ಕಡಿಮೆ ಇತ್ತು. ಭಾರಿ ಕಡಿಮೆ ಇತ್ತು ಅವಾಗೆಲ್ಲ, ಭಾರಿ ಕಡಿಮೆ ಅದು. ಆಯ್ತಾ, ಈಗ ಎಲ್ಲ ಸ್ವಲ್ಪ ನಡೀತದ ಬಿಟ್ರೆ ಅವಾಗ ಕಡಿಮೆ. ಆವಾಗ ಕಲಾವಿದರು ಕೂಡ ತಪ್ತಿರ್ಲಿಲ್ಲ, ಸರಿಯಾಗಿ ಇದು ಮಾಡ್ತಿದ್ರು. ಅವರು ಏನಾಗಬೇಕು ಅದೊಂದಷ್ಟು ಮಾಡಿಬಿಡ್ತಿದ್ರು. ಈಗಿನ ರೀತಿ ಅಲ್ಲ ಅದು. ಈಗ ನಾವು ಹೀಗೆ ಹಿಡಿದು ಕಲಾವಿದ್ರು ಸಿಟ್ಟು ಬರ್ಬೋದೇನೋ, ಹೇಳಲಿಕ್ಕಾಗೋದಿಲ್ಲ. ಈಗ ಭಾಗವತ ಅಂತ ಹೇಳಿದ್ರೆ ಯಕ್ಷಗಾನದ ಒಬ್ಬ ನಿರ್ದೇಶಕ ಅಂತ ಹೇಳ್ತೀವಿ. ಇಡೀ ರಂಗವನ್ನ ಕಾಯ್ದುಕೊಳ್ಳುವಲ್ಲಿ, ಬಿಸಿಯನ್ನ ಕಾಪಾಡಿಕೊಳ್ಳುವಲ್ಲಿ ಅವನ ಪ್ರಮುಖವಾದ ಪಾತ್ರ ಇರುತ್ತೆ. ನೀವು ಭಾಗವತರಾಗಿ ಯಾವ ತತ್ವವನ್ನ ಅಳವಡಿಸಿಕೊಂಡಿದ್ರಿ? ಹೇಗೆ ರಂಗವನ್ನು ಕಂಟ್ರೋಲ್ ಮಾಡ್ತಾ ಇದ್ರಿ? ಇದು ಸಂಪ್ರದಾಯವನ್ನು ಬಿಡದೆ ಆಟ ಒಳ್ಳೇದಾಗಬೇಕು, ಸಂಪ್ರದಾಯ ಪಾಲಿಸ್ಬೇಕು ನಾವು. ಆಯ್ತಾ, ನಮಗೆ ಸಂಪ್ರದಾಯ ಅಂದರೆ ಅದೆಲ್ಲ ದೊಡ್ಡ ಸಂಪ್ರದಾಯ ಅಲ್ಲ, ಅದಕ್ಕೊಂದು ಚೌಕಟ್ಟು ಹೀಗೆ ಅದು ಆಗಲೇಬೇಕು. ನಮ್ಮ ಇದರಲ್ಲಾಗಿ ಕಲಾವಿದರು ನಾವು ಹೇಳೋದು ಕೇಳ್ತಿದ್ರು, ಅಲ್ಲ ತೆಗೆದಾಗ್ತಿರಲಿಲ್ಲ ಮಾತನ್ನು. ನೀವಾಗೆ ಅಂದರೆ ಆಗಿನ ಕಾಲದ ಸಂಪ್ರದಾಯಗಳು ಅಂದರೆ ಯಾವುದಿತ್ತು? ಅಂದರೆ ಈಗ ಚೇಂಜ್ ಆಗಿರ್ಬೋದು, ಬೇಕಷ್ಟು ಚೇಂಜ್ ಆಗಿದೆ. ಕುಣಿತದಲ್ಲ ಆಗಲಿ, ಮಾತುಗಾರಿಕೆಗೆ ಇಂಪ್ರೂವ್ ಆಗಿದೆ. ಕಥೆಯ ಭಾಗಗಳು ಈಗ ತುಂಬಾ ಲೋಪ ಮಾಡಿದ್ದಾರೆ. ಎಲ್ಲ ಇದರಲ್ಲೂ ಲೋಪ. ಒಂದು ಪ್ರಸಂಗದಲ್ಲಿ ಆಗೋದಿಲ್ಲ. ಇವರು ಯಾವ್ದಾದ್ರು ಸರಿ ಇಲ್ಲ, ಇದು ಆ ಸನ್ನಿವೇಶ ಬೇಡ, ಈ ಸನ್ನಿವೇಶ ಬೇಡ ಅಂತೆಲ್ಲ ಮೊಟಕು ಮಾಡಿಬಿಡ್ತಾರೆ ಅಷ್ಟೇ. ಅವಾಗ ಇಡೀ ಪ್ರಸಂಗ ಆಗ್ತಿತ್ತು, ಚಂದ ಆಗ್ತಿತ್ತು ಅವಾಗ ಇಡೀ ಪ್ರಸಂಗ ಎಲ್ಲ. ಹೌದು. ಈಗ ನೀವು ಈಗ ರಾತ್ರಿ ಇಡೀ ಪ್ರಸಂಗ ಆದ್ಮೇಲೆ ಕಲಾವಿದ್ರ ಜೊತೆ ಮತ್ತೆ ಮಾತಾಡ್ತಾ ಇದ್ರೆ ಇದು ಈ ತರ ಸರಿಯಾಗ್ಲಿಲ್ಲ, ಇದು ಈ ತರ ಅವರು ಇದಿಲ್ಲ ಮಾಡ್ತಿರ್ಲಿಲ್ಲ, ಸರಿ ಒಪ್ಕೊಳ್ತಿತ್ತು. ಚರ್ಚೆ ಮಾಡ್ತಿತ್ತು, ನಾವು ಚರ್ಚೆ ಮಾಡಿ ಇದು ಮಾಡ್ತಿತ್ತು. ಒಂದು ಪದ್ಯವನ್ನ ಹೇಳ್ಬೋದಾ ಸರ್? ಹಳೆಯ ಸಂಪ್ರದಾಯದ ಒಂದು ಪದ್ಯ. ಎಂತ ಹೇಳೋದು? ಭೀಷ್ಮ ವಿಜಯದ್ದೇ ಹೇಳಿ, ಸರಸಿಜಾಂಬಕಿಯರೇ ಅಥವಾ ಸರಸಿಜಾಂಬಕಿಯರೇ ಕೇಳಿ, ಶಶಿ ಪರಂಪರೆಯೊಳು ರಾಜ್ಯವಾಳಿ, ದೊರೆಗಳೇರಿದ ಸಿಂಹ ವಿಷ್ಟರ ಈಗೆಮ್ಮ, ಕಿರಿಯ ವಿಚಿತ್ರ ವೀರ್ಯಕ ಏರಿಯಾಳುವ, ಸರಸಿಜಾಂಬಕಿಯರೇ ಕೇಳಿ.
ವಿಶೇಷವಾದ ಮಟ್ಟಿನ ಪದ್ಯ ಯಾವುದಾದ್ರೂ ಹೇಳ್ಬೋದಾ? ನೆನಪಾಗೋದಿಲ್ಲ, ಹಾಂ ನೆನಪಾಗೋದಿಲ್ಲ ಯಾವುದು, ಹಾಂ ಯಾವುದಾದ್ರೂ ನೆನಪಾಗೋದಿಲ್ಲ. ನೆನಪಾದ್ರೆ ಹೇಳ್ಬೋದು, ನೆನಪಾಗೋದಿಲ್ಲ. ಈಗ ಮಲೆನಾಡಿನಲ್ಲಿ ಕಿಗ್ಗ ಮೇಳ ಎಲ್ಲ ಇತ್ತಲ್ಲ ಸರ್, ಹೌದು ಹೌದು. ಸೊ ಅದರ ಅನುಭವ ಹೇಳ್ತಾರೆ, ಯಾವಾಗ ಪ್ರಾರಂಭ ಆಯಿತು ಅಥವಾ? ಸಾಧಾರಣ ನವೆಂಬರ್ ಡಿಸೆಂಬರ್ಲೇ ಪ್ರಾರಂಭ ಆಗೋದು ಅದು. ಆಯ್ತಾ, ನಮಗೆ ಹಾಗೆ ಘಟದ ಮೇಲೆ ಕಡಿಮೆ ಅದು. ಆ ಚಳಿಗಾಲದ ಇದರಲ್ಲಿ ಪ್ರಾರಂಭದಲ್ಲಿ ಕಡಿಮೆ. ಆ ಕಡೆ ತೆಂಕಲಾಯನ ಆ ಕಡೆ ಎಲ್ಲ ಹೋಗ್ತಿತ್ತು. ಯಾವಾಗ ಅದು ಯಾರು ಮಾಡಿದ್ದು? ಯಾರು ಮಾಡಿದೆ ಅಂತ ನೆನಪಾಗೋದಿಲ್ಲ ನನಗೀಗ. ಹಾಂ ಆ ಕಡೆಯವರು ಯಾರೋ ಸೌತ್ ಕನ್ನಡದವರೇ ಬಂದು ಮಾಡಿದ್ದು ಅದನ್ನ. ಹಾಂ ಆಯ್ತು, ಒಬ್ರು ಸೆಟ್ರು. ಹಾಂ ಹೌದು. ಹಾಂ ಆ ಕಡೆ ಮತ್ತು ಸ್ವಲ್ಪ ಚಳಿ ಕಡಿಮೆ ಆದ್ಮೇಲೆ ಬರ್ತಿದ್ರು ಈ ಕಡೆ ಘಟ್ಟದ ಮೇಲೆ. ಈ ಕಡೆ ಆಟ ಆಗ್ತಿತ್ತು, ಆ ಕಡೆ ಎಲ್ಲ ತುಂಬ ಆಟ ಆಗ್ತಿತ್ತು. ಅದು ಶಿವರಾಜಪುರನೂ ಅಷ್ಟೇ, ಎರಡು ಅಷ್ಟೇ. ರಂಜನ್ ಕಟ್ಟಲ್ಲೂ ಹೌದು, ರಂಜನ್ ಕಟ್ಟರು ಅಷ್ಟೇ. ನಾಗರಕೊಡಿಗೆನೂ ಅಷ್ಟೇ. ಪ್ರಾರಂಭದಲ್ಲಿ ನವೆಂಬರಿಗೆ ಸ್ಟಾರ್ಟ್ ಆದರು. ಕರಾವಳಿ ಕಡೆನೇ ಹೋಗ್ತಿತ್ತು. ಯಾಕೆ ಚಳಿ ಅನ್ನುವ ಕಾರಣ? ಚಳಿ ಅನ್ನೋ ಕಾರಣವೇ. ಮತ್ತೆ ಗದ್ದೆ ಕೊಯ್ಲು, ಅಡಿಕೆ ಕೊಯ್ಲು, ಆಟ ಆಡಿಸೋ ಇರ್ತಿರ್ಲಿಲ್ಲ. ಆ ಮೇಳದಲ್ಲೆಲ್ಲ ಹೇಗಿತ್ತು ಅಂದರೆ ವೇಷಭೂಷಣಗಳು ಆ ಥರದ್ದೆಲ್ಲ? ಇದ್ರೆ ಎಲ್ಲ ಶಿಸ್ತಾಗಿತ್ತು, ಏನು ಅದೆಲ್ಲ ಏನು ತೊಂದರೆ ಇರ್ತಿರ್ಲಿಲ್ಲ. ಹೌದು. ಈ ನಿಮ್ಮ ರೌಂಡ್ ಎದೆಹಾರ ಎಲ್ಲ ಅವಾಗ ಇರಲಿಲ್ಲ. ಇವಾಗಿದ್ದು ಭುಜಕೀರ್ತಿ ಬೆಳೆದೆ ಆಯ್ತಾ ನಮಗೆ. ಅವೆಲ್ಲ ಶಿಸ್ತಿತ್ತು. ಸೊಂಟ ಪಟ್ಟಿ ಬೀಳದೆ ಅದು ಬೇಕು ಅದು. ನಿಮ್ಮ ಅನುಭವದ ಸ್ವಾರಸ್ಯಕರವಾದ ಘಟನೆಗಳನ್ನ ಹೇಳ್ಬೋದಾ? ಎಂಥ ಘಟನೆ ಹೇಳೋದು, ನೆನಪಾಗುದಿಲ್ಲ ಇವರೇ, ನೆನಪಾಗುದಿಲ್ಲ ಏನಂತ. ನೆನಪಾದ್ರೆ ಹೇಳ್ಬೋದು, ನೆನಪಾಗುದಿಲ್ಲ. ವಯಸ್ಸಿನ ಇದು. ಹೌದೌದು. ಈಗ ನಿಮ್ಮ ಚಟುವಟಿಕೆ ಹೇಗಿದೆ? ಈಗ ನಾನು ಸಾಧಾರಣ ಮೇಳ ಬಿಟ್ಟ ಮೇಲೆ 14ನೇ ಇಸ್ವಿಯಿಂದ ಹೆರಂಜಾಲ ಯಕ್ಷಗಾನ ಪ್ರತಿಷ್ಠಾನ ನಾಗೂರು, ಅಲ್ಲಿ ಹೋಗ್ತಾ ಇದ್ದೆ. ಈಗ ಕಳೆದ ವರ್ಷ ಹಾರ್ಟ್ ಆಪರೇಷನ್ ಆಯಿತು, ಓಪನ್ ಹಾರ್ಟ್ ಸರ್ಜರಿ. ಸ್ವಲ್ಪ ನಿಧಾನ ಮಾಡಿದ್ದೀನಿ, ಹೋಗಿ ಬರ್ತಾ ಇರ್ತೇನೆ. ಅಲ್ಲಿ ಮಕ್ಕಳು ಬರ್ತಾರೆ, ದೊಡ್ಡವರಿದ್ದಾರೆ ಕಲಿಲಿಕ್ಕೆಲ್ಲ. ಅಲ್ಲಿ ನೀವು ಗುರುಗಳಾಗಿ ಆಯ್ತಾ, ಮೇಳಕ್ಕೂ ಹೋಗಿದ್ದಾರೆ ಕೆಲವರೆಲ್ಲ. ಈಗ ಒಂದು ವರ್ಷದಿಂದ ಸ್ವಲ್ಪ ಕಡಿಮೆ ಹೋಗಿ ಬರ್ತೇನೆ. ಮತ್ತೆ ಇಲ್ಲೊಂದು ಮಕ್ಕಳದ್ದು ಒಂದು ಇದು ಮಾಡಿದ್ದೇನೆ. ಹೌದಾ? ಒಂದೆರಡು ವರ್ಷ ಆಯ್ತು. ಈಗ ಒಂದೆರಡು ವರ್ಷ, 2 ಆಟ ಆಯ್ತು ಮಕ್ಕಳದ್ದು. ನೀವು ಕುಣಿತ ಭಾಗವತ್ಗೆ ಸರಿ ಬರ್ರಿ. ಅಲ್ಲಿ ಇಲ್ಲಿ ಯಕ್ಷಗಾನ ಚಟುವಟಿಕೆ ಹೇಗಿದೆ ಬಿಳ್ಳೋಡಿ? ಇಲ್ಲ, ಚಟುವಟಿಕೆ ಇಷ್ಟು ನೋಡಿ, ಸಾಧಾರಣ ಒಂದು 40-45 ವರ್ಷ ಆಯ್ತು ನಾವು ಬಂದು. ಎಂಥದ್ದು ಇಲ್ಲ, ಇದೇ ಇಲ್ಲ. ಒಂದು 2 ವರ್ಷದ ಹಿಂದೆ ಒಂದು ಹೆಣ್ಮಕ್ಳು, ಒಂದು 5 ಹೆಣ್ಮಕ್ಳು ಮಾತ್ರ, ಒಂದು 5-6 ಮಂದಿ ಬಂದುಕೊಂಡು ನಮ್ಮ ಕಲಿಸ್ತೀರಾ ಆಯ್ತಾ, ಸರಿಯಾಗದು ನೋಡೋಣ ಅಂತ ಹೇಳಿಕೊಟ್ಟ. ಕುಣಿತ ನಾನು ಕಲ್ತಿದ್ದೆ, ನನಗೆ ಆಗುದಿಲ್ಲ. ಹಾಗಾಗಿ ನಾಗರಕೊಡಿಗಲ್ಲಿ ಒಬ್ಬ ಶ್ರೀನಿವಾಸ ಅಂತ ಇದ್ದಾನೆ, ಮೇಳಕ್ಕೆ ಹೋಗುವ, ಅದನ್ನು ಬರ್ಲಿಕ್ಕೆ ಹೇಳ್ತೇನೆ. ಅದು ಬರ್ಲಿಕ್ಕೆ ಹೇಳಿ ಇದು ಮಾಡ್ತೇನೆ, ಬಾಕಿ ಎಲ್ಲ ನಾ ಏನು ಮಾಡ್ತೇನೆ. ಭಾಗವತ್ಗೆ ನಿಮ್ದೆ ಎಷ್ಟು ಪ್ರದರ್ಶನ ಆಯ್ತು? ಒಂದು 2 ವರ್ಷ ಆಯ್ತು. 2 ವರ್ಷ ಒಂದೊಂದು ಪ್ರದರ್ಶನ ಇದೆ. ಇನ್ನು ಈ ವರ್ಷ ಒಂದು ಮಾಡ್ಬೇಕಂತ ಇದೆ. ಇಲ್ಲಿ ನಮ್ಮ ಇವ್ರು ಯಾಕೋ ಸ್ವಲ್ಪ ಹಿಂದೆ ಭಾರಿ ಆಶ್ಚರ್ಯ ಅನ್ಸುತ್ತೆ, ಆ ಮಕ್ಕಳಾರು ಇದ್ದದ್ದು. ಹೌದು. ಇಲ್ಲಿ ಈ ಬದಿ ಯಕ್ಷಗಾನ ನೋಡ್ತಾರೆ. ಮೇಳಗಳು ಇಲ್ಲಿ ಬರುತ್ತಾ? ಮೇಳಗಳು ಹೌದು, ಇಲ್ಲಿ ಸೊನ್ನೆ ಆಗ್ತದೆ. ಮುಂಚೆ ಎಲ್ಲ ತಟ್ಟಿಕಿವಿ ಇಲ್ಲ ಆಗ್ತದೆ. ಬಿಳ್ಳೋಡಿಯಲ್ಲಿ ಕಡಿಮೆ ಆಗುದಿಲ್ಲ, ಭಾರಿ ಕಡಿಮೆ. ಸೊನ್ನೆ ಎಲ್ಲ ಆಗ್ತದೆ. ಬಟ್ ಈ ಬದಿ ಬಿಳ್ಳೋಡಿ ಸಾಮಾನ್ಯ ಕುಂದಾಪುರ ಈ ಕಡೆಯವರೇ ಇರುತ್ತಾನೆ ಇಲ್ಲಿ. ಹೌದು, ಹೆಚ್ಚು ಕಡಿಮೆ ಅವರೇ. ಹೌದು, ಆದರೂ ನಿಮಗೆ ಈ ಕಡೆ ಬೇರೆ ಯಾವ ಮೇಳದ ಪರಿಚಯ ಇದೆ? ಎಲ್ಲಿ ಈ ಕಡೆ ಇಲ್ಲ, ಯಾವ ಮೇಳದ ಪರಿಚಯ ಇಲ್ಲ. ಇಲ್ಲಿ ಕೋಡೂರು ಮೇಳ ಇಲ್ಲ, ಅಥವಾ ಮಂಡಗದ್ದೆ ಮೇಳ ಕೇಳಿದ್ದೆ ನಾನು, ಬಿಟ್ಟರೆ ನನಗೆ ಇದಿಲ್ಲ. ಕುಂಚ ಮೇಳ ಎಲ್ಲ ಇತ್ತು ಅಂತ ಹೇಳ್ತಿದ್ರು. ಪರಿಚಯ ಹೇಳಿದ್ವಿ. ಒಂದು ನಾಗರಕೊಡಿಗೆ, ಶಿವರಾಜಪುರ, ಕೆಗ್ಗ, ಇದೆಲ್ಲ ನಾವು ಇದು ಮಾಡಿದ ಮೇಳಗಳು. ಇದು ಇತ್ತಂತೆ, ಕುಂಚ ಮೇಳವೂ ಇತ್ತು. ಚಿದಂಬರ ಭಟ್ರ ಅಂತ ಇದ್ರಲ್ಲ, ಸುಳ್ಳಳ್ಳಿ, ಅವರೆಲ್ಲ ಮೇಳದಲ್ಲಿ ಇದು ಮಾಡಿದವ್ರೆ ಹೆಚ್ಚಿನ ಅಂಶ. ಆಮೇಲೆ ಅಲ್ಲಿ ಒಬ್ಬರು ಶೇಖರಪ್ಪ ಗೌಡ್ರ ಅಂತ ಇದ್ದಾರೆ, ಅವ್ರಿಗೆ ಗೊತ್ತಿಲ್ವಾ? ಇಲ್ಲ, ನಮ್ಮ ಕುಟುಂಬದವರೊಬ್ಬರು ಕಳಿಸೋರಲ್ಲಿದ್ದಾರೆ ಹೆಬ್ಬಾರರು.
ಅವರಿಗೆಲ್ಲ ಕರೆಕ್ಟ್ ಗೊತ್ತಿದೆ ಹುಂಚದ ಮೇಳದ ಬಗ್ಗೆ ಎಲ್ಲ ಸ್ವಲ್ಪ ಗೊತ್ತಿದೆ. ನಿನ್ನೆ ಸುಬ್ರಹ್ಮಣ್ಯ ಭಟ್ರು ಫೋನ್ ಮಾಡಿದ್ರೆ ನಾನು ಅದೇ ಹೇಳಿದೆ, 90% ಅವ್ರಿಗೆ ಗೊತ್ತಿರಬೇಕು, ಮತ್ತಿನ್ನರಿಗೆ ಗೊತ್ತಿರೋದು ಕಷ್ಟ ಅಂತ. ಆಯಿತು ಸರ್, ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ಭಾಳ ಭಾಳ ಧನ್ಯವಾದಗಳು. ಆಯ್ತು.